ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ದ್ವಿವಿಧ ಅನ್ನತಕ್ಕಂತಹ ಒಬ್ಬ ವಾನರ ನೀಚನ ಸಂಹಾರವನ್ನು ಬಲರಾಮ ಮಾಡಿದ್ದು ಕಂಡುವಿ. ನಿಜವಾಗಿ ಮೈಂದ ಹಾಗೂ ದ್ವಿವಿಧ ಇಬ್ಬರೂ ಕೂಡ ರಾಮಾಯಣ ಕಾಲದಲ್ಲಿ ರಾಮನಿಗೆ ಸಹಾಯ ಮಾಡಿಕೊಂಡಿದ್ದವರೇ. ಆ ದ್ವಿವಿಧನಿಗೆ ಒಂದು ವರ ಕೂಡ ಇರುತ್ತೆ, ಅವನಿಗೆ ಮರಣ ಇಲ್ಲದೆ ಇರತಕ್ಕಂಥ ವರ ಕೂಡ ಇರುತ್ತೆ. ಆದರೆ ಅವನು ದುಷ್ಟತ್ವವನ್ನು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿರ್ತಾನೆ. ಅವನಿಗಿದ್ದಂತಹ ವರ ಅವನ ದುಷ್ಟತ್ವದಿಂದ, ಸಜ್ಜನರಿಗೆ ಅವನು ಮಾಡತಕ್ಕಂಥ ಅಪಕಾರದಿಂದ, ಮತ್ತೆ ಹೆಣ್ಣು ಮಕ್ಕಳ ಎಡೆಗೆ ಅವನು ತೋರ್ತಿದ್ದಂತಹ ಒಂದು ದುರ್ವರ್ತನೆಯಿಂದ ಅವನ ವರದ ಪ್ರಭಾವ ಕ್ಷೀಣವಾಗಿ ಹೋಗ್ಬಿಡುತ್ತೆ. ಹೇಗೆ ಇವನ ಕಥೆಯಿಂದ ಏನು ತೋರುತ್ತೆ ಅಂತಂತಂದ್ರೆ, ಸಾಧಿಸಿದಂಥ ತಪಶಕ್ತಿಗಳಾಗಲಿ ವರ ಪ್ರಭಾವಗಳಾಗಲಿ ಯಾವುದೇ ಆಗಲಿ ಒಂದು ಧರ್ಮ ಮಾರ್ಗದಲ್ಲಿ ಆಚರಣೆ ಇಲ್ಲದೆ ಇದ್ರೆ ಅವೆಲ್ಲವೂ ಕೂಡ ನಶಿಸಿ ಹೋಗುತ್ತೆ ಅನ್ನತಕ್ಕಂಥದ್ದನ್ನು ತೋರಿಸುತ್ತೆ. ಈಗ ಇನ್ನು ಮುಂದೆ ಆ ಶುಕ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜನಿಗೆ ಬಲರಾಮ ಹಸ್ತಿನಾಪುರವನ್ನ ಗಂಗೆಯಲ್ಲಿ ನೂಕು ಬಿಡ್ತೀನಿ ಅಂತಂದ್ಬಿಟ್ಟು ನಿಂತು ಬಿಡ್ತಾನೆ. ಆ ಒಂದು ಕಥೆಯ ವಿಚಾರವನ್ನ ಈಗ ನಾವು ನೋಡೋಣ ಮುಂದಕ್ಕೆ. ಕೋರಿ ಸುಯೋಧನ ಕೂತುರು ಸರ್ವಲಕ್ಷಣ ಮುಲುಗಲ್ಗೆ ಲಕ್ಷಣಯನಂಗ ಮಹಿನೊಪ್ಪು ಕನ್ಯಕಾಮಣಿ ವಿವಾಹಂಬುನನ್ ಜಕ್ರಹಸ್ತುನಿ ತನೂಜಾತುಂಡೈನ ಸಾಂಬುಂಡು బలసాహసముననెత్తుకపోవం గౌరవులు వీక్షించి కడగి క్రొవ్వి పడుచువాండు కండదే బాలికం గొనిపోవుచున్నాడు గైకొన కుక్కు మిగిలి ఎట్టి దుర్మదుం గయముట్టి పట్టి తెచ్చి జనులు వెరంగదం జరపట్టియునిచితేని యదువులు మానలనేమి చేయంగంగలరా అనుచున్ ಗುರು ವೃದ್ಧ ಜನಮುಲಯನು ಮತಮುನ. ಗುರು ಸಾರ್ವಭೌಮನಾದಂತಹ ದುರ್ಯೋಧನನ ಮಗಳು ಲಕ್ಷಣ ಅನ್ನತಕ್ಕಂಥವಳು. ಅವಳು ಸರ್ವಲಕ್ಷಣ ಸಂಪನ್ನೆ, ಬಹಳ ಸುಂದರಿ ಕೂಡ. ಆ ಕನ್ಯಾಮಣಿಗೆ ವಿವಾಹ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ ದುರ್ಯೋಧನ. ಒಂದು ಸ್ವಯಂವರವನ್ನು ಕೂಡ ಏರ್ಪಾಡು ಮಾಡ್ತಾನೆ. ಆಗ ಚಕ್ರಹಸ್ತುನಿ ತನೂಜಾತುಂಡೈನ ಸಾಂಬುಂಡು, ಈ ಕೃಷ್ಣನ ಹಾಗೂ ಜಾಂಬವತಿಯ ಮಗನಾದಂಥ ಸಾಂಬ ಏನು ಮಾಡ್ತಾನೆ, ಅಲ್ಲಿಗೆ ಬಂದು ಆ ಸ್ವಯಂವರ ಪ್ರದೇಶಕ್ಕೆ ಬಂದು ರಾಕ್ಷಸ ರೀತಿಯಿಂದ ಲಕ್ಷಣ ಕುಮಾರಿಯನ್ನು ಎತ್ಕೊಂಡು ಹೊರಟೋಗ್ತಾನೆ. ಬಲ ಸಾಹಸಮನನ್ನು ಎತ್ತುకపోవం ಗೌರವುಲ್ ವೀಕ್ಷಿಂಚಿ. ಆ ಸಾಂಬ ಬಂದು ಲಕ್ಷಣೆ ಅನ್ನತಕ್ಕಂತಹ ಕನ್ಯಾಮಣಿಯನ್ನು ಎತ್ಕೊಂಡು ಹೋಗಿದ್ದನ್ನ ಕೌರವರು ನೋಡಿ, ಎಷ್ಟು ಧೈರ್ಯ ಇವನಿಗೆ, ಬಂದು ನಮ್ಮ ಕುಮಾರ್ತೆಯನ್ನ ಎತ್ಕೊಂಡು ಹೋಗ್ತಾ ಇದ್ದಾನಲ್ಲ ಇವನು ತಂದುಬಿಟ್ಟು, ಇವನಿಗೆ ಇನ್ನೆಷ್ಟು ಧೈರ್ಯ ಸಾಹಸಗಳು, ಹೇಗೆ ಇವನು ಎಷ್ಟು ಹೌ ಡೇರ್ ಹೀಸ್ ಅನ್ನೋ ರೀತಿಯಲ್ಲಿ ಕಡಗು ಅಂದರೆ ಅವನಿಗೆ ಎಷ್ಟು ಧೈರ್ಯ ಬಂದು ನಮ್ಮ ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನಲ್ಲ. ಅಟ್ಟಿ ದುರ್ಮದಂ ಗೈಮುಟ್ಟಿ ಪಟ್ಟಿ ತೆಚ್ಚಿ, ಆ ರೀತಿಯಾದಂಥ ದುರ್ಮದನನ್ನ ಗಯಮುಟ್ಟಿ ಅಂತಂದ್ರೆ, ಕಯ ಅಂತಂದ್ರೆ ಯುದ್ಧನೂ ಆಗುತ್ತೆ, ಯುದ್ಧನೂ ಆಗುತ್ತೆ, ಮತ್ತೆ ಎಲ್ಲರೂ ಸುತ್ತುವರೆದು ಅವನನ್ನ ಹಿಡಿದು ಕೈ ಹಿಡಿದು ಕೊಳ ಹಾಕಿ ಹಿಡಿದು ಎಳ್ಕೊಂಡು ಬರೋಣ. ಜನಲು ಬೆರಂಗ ಚರಪಟ್ಟಿ ಉಣಿಚಿತೇನೆ, ಅವನ್ನ ಹಿಡ್ಕೊಂಡು ಬಂದು ಎಳ್ಕೊಂಡು ಬಂದು ಅವನ್ನ ಸೆರೆ ಹಿಡಿದೇ ಇದ್ರೆ ಜನರಿಗೆ ಸದರ ಆಗ್ಬಿಡುತ್ತೆ. ಆಗ ಯದುವುಲು ಮನಲ ನೇಮಿಸ ಹೆಂಗಗಲರು, ನಾವು ಅವನ್ನ ಹಿಡಿದು ಎಳ್ಕೊಂಬಂದು ಬಂಧಿಸಿಟ್ರೆ ಯಾದವ್ರು ನಮ್ಮನ್ನ ಏನು ಮಾಡೋಕ್ಕಾಗತ್ತೆ? ಅವರು ಈ ರೀತಿಯಾಗಿ ಬಿಟ್ಬಿಟ್ರೆ ಯಾದವ್ರು ಅವನು ಬಂದ ಸಾಂಬ ದುರ್ಯೋಧನನ ಮಗಳನ್ನೇ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ ರಾಕ್ಷಸ ರೀತಿಯಲ್ಲಿ ವಿವಾಹ ಮಾಡ್ಕೊಳ್ಳಿಕ್ಕೆ ಅಂತನ್ನೋದು ಅಪಮಾನ ಕೂಡ ಹೌದು. ಈ ಕೌರವರ ಒಂದು ಶೌರ್ಯಕ್ಕೆ ಒಂದು ಅವಮಾನ, ಕಳಂಕದ ಚುಕ್ಕೆ ಆಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಗುರು ವೃದ್ಧ ಜನ ಮೂಲ ಅನುಮತಮುನ, ಕುರು ವೃದ್ಧರನ್ನೆಲ್ಲ ಕೇಳಿದ್ರು, ಹಿರಿಯರನ್ನೆಲ್ಲ ಕೇಳಿದ್ರು, ಏನು ಮಾಡೋದು ಈಗ
ಹೋಗಿ ಆ ಯಾದವನನ್ನು ಹಿಡಿದು ಎಳ್ಕೊಂಡು ಬಂದ್ಬಿಡದೆ ಸರಿ, ಇಲ್ಲ ಅಂತಂದರೆ ಇದು ಸರಿ ಇಲ್ಲ ಅಂತ ಎಲ್ಲರೂ ಆಲೋಚನೆಯನ್ನು ಮಾಡಿದ್ರು. ఇట్లు గడంగి యుద్ధ సన్నద్ధులై బలశౌర్యోపేతులకు కర్ణశల్య భూరిశ్రవ యజ్ఞకేతు సుయోధనాదులు సమున్నత రథారూఢులై కూడనరిగిన వారలంగనుంగొని జాంబవతీ నందనుండు మందస్మిత వదనారవిందుండగుచు సింగంబు భంగి గర్జించుచు మణిదీప్తంబైన చాపంబు భూని నిల్చిన వారును సాంబు నదల్చి ನಿಲುಮನಿ. ಈ ರೀತಿಯಾಗಿ ಆ ಕುರುವೃದ್ಧರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರ ಅನುಮತಿಯನ್ನು ತೆಗೆದುಕೊಂಡು ಕೌರವರಲ್ಲಿ ಬಲಶೌರ್ಯೋಪೇತರಾದಂತಹ ಕರ್ಣ, ಶಲ್ಯ, ಭೂರಿಶ್ರವ, ಯಜ್ಞಕೇತು, ದುರ್ಯೋಧನ ಮುಂತಾದ ವೀರರೆಲ್ಲರೂ ಕೂಡ ಎಲ್ಲರೂ ಸೇರಿ ಸಮುನ್ನತ ರಥ ಆರೂಢುಲೈ ಉನ್ನತವಾದ ರಥಗಳನ್ನು ಆರೋಹಣ ಮಾಡಿ ಎಲ್ಲರೂ ಒಟ್ಟಿಗೆ ಕೂಡನರಿಗಿನ ಎಲ್ಲರೂ ಒಟ್ಟಿಗೆ ಹೊರಟರು. ಈ ಸಾಂಬನನ್ನು ಮುತ್ತಿಗೆ ಹಾಕಿ ಎಳ್ಕೊಂಡು ಬರೋಕ್ಕೆ, ತಮ್ಮ ಮಗಳಾದ ಲಕ್ಷಣೆಯನ್ನು ಬಿಡಿಸ್ಕೊಳ್ಳಿಕ್ಕೆ. ವಾರಲಂಗನುಗೊನಿ ಜಾಂಬವತಿ ನಂದನುಂಡು, ಅವರ ಬರ್ತಾ ಇರತಕ್ಕಂತಹದ್ದು, ತನ್ನನ್ನು ಹಿಡೀಲಿಕ್ಕೆ ಬರ್ತಾ ಇರತಕ್ಕಂತಹವ್ರನ್ನೆಲ್ಲ ನೋಡಿಬಿಟ್ಟು ಇವರೇನು ಇವನು ಜಾಂಬವತಿ ನಂದನಾದಂಥ ಸಾಂಬ ನಗ್ತಾ ಇದ್ದಾನೆ, ಮುಗುಳ್ನಗೆ ನಗ್ತಾ ಇದ್ದಾನೆ. ಮಂದಸ್ಮಿತವದನ ಅರವಿಂದುಂಡಗುಚು ಸಿಂಗಂಬು ಭಂಗಿ ಗರ್ಜಿಂಚುಚು, ಸಿಂಹದಂತೆ ಗರ್ಜನೆ ಮಾಡಿ ಮಣಿದೀಪ್ತಂಬೈನ ಚಾಪಂಬು ಭೂನಿ ನಿಲ್ಚಿನ, ಮಣಿದೀಪ್ತವಾದಂತಹ ಒಂದು ಉನ್ನತವಾದಂತಹ ಮಹೇಶ್ವಾಸ ಅಂತ ಹೇಳ್ತಾರೆ. ಮಹಾ ಈಶುವಿಗೆ ಆಸ ಅಂತಂದರೆ ಒಂದು ದೊಡ್ಡ ಚಾಪ, ಬಿಲ್ಲನ್ನು ಧರಿಸಿ ನಿಂತ್ಕೊಂಡ ಎದುರಿಸಕ್ಕೆ, ಅವ್ರನ್ನೆಲ್ಲ ಎದುರಿಸಕ್ಕೆ. ವಾರುನು ಸಾಂಬುನದಲ್ಚಿ ನಿಲುಮನಿ, ಅವರು ಕೂಡ ಕೋಪ ಬಂದಿದೆ ಈಗ. ಆದ್ದರಿಂದ ಅವರು ನಿಂತ್ಕೊಳ್ತೀಯೋ ಇಲ್ವೋ, ನೀನನ್ನು ನಿಂತ್ಕೋ ಅಂತಂತಂದುಬಿಟ್ಟು ಕೂಗ್ತಾ ಇದ್ದಾರೆ ಕೌರವ ವೀರರೆಲ್ಲರೂ ಕೂಡ. ತಕ್ಷಣ ಏನು ಮಾಡಿದ್ರು, ಚಂಡ ಕೋದಂಡ ಮುಕ್ತ ನಿಶಾತ ವಿಶಿಖ ಜಾಲ ಮಂದಂದ ಪರಚಿ ಆಭೀಲ ಮುಗಮುನು ನಂದನ ಸ್ಯಂದನಂಬು ಮುಂಚಿ ಅಚಲೇಂದ್ರಮುನು ಮಂಚು ಪಗಿಸಿ. ಆಗ ಈ ವೀರರು ಹೋಗಿದ್ರಲ್ಲ, ಕೌರವ ವೀರರು, ಅವರೆಲ್ಲ ಏನು ಮಾಡಿದ್ರು, ದೊಡ್ಡದಂತಹ ಬಿಲ್ಲುಗಳನ್ನು ಧರಿಸಿ ಬಾಣದ ವರ್ಷವನ್ನೇ ಸುರಿಸ್ಬಿಟ್ರು. ಆ ನಂದನಂದನೇ ನಂದನ ಅಂದರೆ ನಂದನಂದನಾದಂಥ ಕೃಷ್ಣನ ಮಗನ ಅವನ ಸಾಂಬನ ರಥವನ್ನು ಬಾಣಗಳಿಂದ ಮುಚ್ಚಿಬಿಟ್ರು. ಹೇಗಪ್ಪ ಅಂದರೆ ಅಚಲೇಂದ್ರ ಮುಂಚು ಮಂಜು ಬಗಿದೆ. ಒಂದು ದೊಡ್ಡ ಬೆಟ್ಟಕ್ಕೆ ಹೇಗಾದರೆ ಮಂಜು ಆವರಿಸಿರುತ್ತೋ ಆ ರೀತಿಯಾಗಿ ಈ ಸಾಂಬನ ರಥದ ಮೇಲೆ ಬಾಣಗಳ ವರ್ಷಗಳನ್ನೇ ಸುರಿಸಿಬಿಟ್ಟರು. ಮರಿಯುನು ಶೌರ್ಯಾಟೋಪ ವಿಜೃಂಭಣಂಬುಲ ಸರೋಜಾತಾಕ್ಷಸೂನುನ್ ಸುರಾಹಾರ್ಯಸ್ಥೈರ್ಯುನಿಮೀರನೇಯ ನ ತಂಡುದ್ಯದ್ಭೂರಿ ಬಾಹುಬಲಾವಾರ್ಯುಂಡೈ ಶಿತಸಾಯಿಕಾಲಿನ ವಿಮಾಯಂಜೇಸಿನನ್ ದೇವತಾತುರ್ಯಂಬುಲ್ ದ್ರಿವಿಮ್ರೋಸಿನಂತ ನ ತಂಡಸ್ತೋಕ ಪ್ರತಾಪೋನ್ನತಿನ್. ఇట్లు గడంగి బాణజాలంబులు పరగించి అందర కన్నిరూపులై రథరథ్య సూత ధ్వజ పతాకాతపత్రంబులు చూర్ణంబులు గావించి విరతలు చేసి వారలమేయి మరవుల రుళ్ళు గావించి ఒక్కొక్కనిన్ బెక్కు బాణంబులు నుచ్చిపోనేసిన వారులు శోణిత దిగ్ధాంగులై కుసుమిత కింశుకంబులంబోలె నుండిరంత. ಕೃಷ್ಣನ ಮಗನಾದಂತಹ ಸಾಂಬ ಮಹಾರಥಿ, ಯುದ್ಧದಲ್ಲಿ ಅಪ್ರತಿಮ ಶೌರ್ಯವನ್ನು ತೋರಿಸ್ತಾ ಅವನೇನು ಮಾಡ್ದ, ಬಾಣಜಾಲಂಬುಲು ಪರಗಿಂಚಿ ಹೆಚ್ಚಾದ ಅನೇಕ ಬಾಣಗಳನ್ನು ಪ್ರಯೋಗ ಮಾಡಿ ಅಂದರ ಕನ್ನಿರೂಪುಲೈ, ಯಾರನ್ನೂ ಬಿಟ್ಟಿಲ್ಲ. ಆ ಕೌರವ ಸೈನ್ಯದಲ್ಲಿದ್ದವರು ಎಷ್ಟು ಜನ ಇದ್ದಾರೋ ಪ್ರತಿಯೊಬ್ಬರ ಮೇಲೂ ಬಾಣ ಪ್ರಯೋಗಗಳನ್ನು ಮಾಡಿ ಅವರ ರಥಿಕರನ್ನ, ಸೂತರನ್ನ, ಧ್ವಜ, ಪತಾಕೆ
ಆತಪತ್ರ ಅಂದರೆ ಛತ್ರಿ, ರಾಜಚಿಹ್ನೆಗಳಾದಂತಹ ಛತ್ರಿ, ಪತಾಕೆ ಪ್ರತಿಯೊಂದನ್ನು ಕೂಡ ಚೂರ್ಣಂಬುಲು ಗಾವಿಂಚಿ ಎಲ್ಲ ಪುಡಿ ಪುಡಿ ಮಾಡಿಬಿಟ್ಟ ಇವನ ಬಾಣ ಪ್ರಯೋಗದಿಂದ. ಅವರುಗಳನ್ನೆಲ್ಲ ವಿರಥುಲಂಜೇಸಿ, ಅವರನ್ನೆಲ್ಲ ರಥಗಳೆಲ್ಲ ಹಾಳಾದ್ಮೇಲೆ ಅವರು ವಿರಥರಾದರು. ಅಂದರೆ ರಥ ಬಿಟ್ಟು ಪಾಪ ನೆಲದ ಮೇಲೆ ನಿಂತ್ಕೊಳ್ಬೇಕಾಗಿ ಬಂತು ಯುದ್ಧ ಭೂಮಿಯಲ್ಲಿ. ವಾರಲ ಮೇಯ ಮರವುಲ ರುಳ್ಳು ಗಾವಿಂಚಿ, ಮೇಯ ಮರವುಲು ಅಂತಂದ್ರೆ ಮೈಗೆ ತೊಟ್ಕೊಂಡಿರ್ತಕ್ಕಂತಹ, ಶರೀರಕ್ಕೆ ತೊಟ್ಕೊಂಡಿರ್ತಕ್ಕಂತಹ ಕವಚಗಳು, ಯುದ್ಧದಲ್ಲಿ ಕವಚಗಳನ್ನು ತೊಟ್ಕೊಂಡಿರ್ತಲ್ಲ ಅವುಗಳನ್ನೆಲ್ಲ ಅರುವುಳ್ಳು ಗಾವಿಂಚಿ, ಅರುವುಳ್ಳು ಅಂದ್ರೆ ಚಿತ್ರಗಳನ್ನಾಗಿ ಮಾಡಿಬಿಟ್ಟ. ಅವರ ಕವಚವೇ ಎಲ್ಲ ಕಿತ್ತು ಹೋಗ್ಬೇಕು. ಶರೀರವನ್ನ ರಕ್ಷಿಸ್ಕೊಳ್ಳೋಕ್ಕೆ ಅಂತ ಕವಚಗಳನ್ನು ತೊಟ್ಕೊಂಡಿದ್ರೆ ಅವೆಲ್ಲ ಛಿದ್ರವಾಗಿ ಹೋಗಬೇಕು. ಆ ರೀತಿಯಾಗಿ ಬಾಣ ಪ್ರಯೋಗ ಮಾಡಿ ಒಕ್ಕೊಕ್ಕ ಬೆಕ್ಕು ಬಾಣಂಬುಲ ನುಚ್ಚಿ ಪೋನೇಸಿದ. ಒಬ್ಬೊಬ್ಬರಿಗೂ ಸಹಸ್ರಾರು ಬಾಣಗಳು ಚುಚ್ಕೋಬೇಕು, ಇಡೀ ಶರೀರಕ್ಕೆ ಬಾಣಗಳು ಚುಚ್ಚು ಬಿಡಬೇಕು. ಆ ರೀತಿಯಾಗಿ ಬಾಣ ಪ್ರಯೋಗ ಮಾಡಿದಾಗ ವಾರಲು ಶೋಣಿತ ದಿಗ್ದಾಂಗುಲೈ ಕುಸುಮಿತ ಕಿಂಶುಕಂಬುಲುಂಬೋಲೆ ನುಂಡಿರಂತ, ಅವರ ಶರೀರಗಳಿಂದ ರಕ್ತ ಸುರಿತಾ ಇದೆ. ಶೋಣಿತ ದಿಗ್ದಾಂಗುಲೈ, ಇಡೀ ಶರೀರವೆಲ್ಲವೂ ಕೂಡ ರಕ್ತದಿಂದ ತುಂಬಿಬಿಟ್ಟಿದೆ. ಪಾಪ ರಕ್ತ ಪ್ರವಾಹದಂತೆ ಹರಿದು ಮೈಯೆಲ್ಲ ಮೆತ್ಕೊಂಡು ಬಿಟ್ಟಿದೆ ರಕ್ತ. ಅವ್ರು ಹೇಗಪ್ಪ ಕಾಣಿಸ್ತಾ ಇದ್ರು ಅಂದ್ರೆ ಕುಸುಮಿತ ಕಿಂಶುಕಂಬುಲುಂಬೋಲೆ ನುಂಡಿರಂತ. ಕಿಂಶುಕ ವೃಕ್ಷ ಬಹಳ ಕೆಂಪಾದ ಹೂಗಳನ್ನು ಬಿಡುತ್ತೆ. ಮುತ್ತುಗದ ಮರ ಅಂತ ಕರೀತಾರೆ, ಕನ್ನಡದಲ್ಲಿ ಮುತ್ತುಗದ ಮರ ಅಂತ ಕರೀತಾರೆ. ಆ ಮುತ್ತುಗದ ಮರ ಹೂವು ಬಿಟ್ಟಾಗ ಒಳ್ಳೆ ದೂರದಿಂದ ನೋಡಿದ್ರೆ ಬೆಂಕಿ ಉರಿತಾ ಇದೆಯೇನೋ ಕಾಡಲ್ಲಿ ಅಂತ ಅನ್ನೋ ರೀತಿಯಲ್ಲಿರುತ್ತೆ. ಅದನ್ನ ಇಂಗ್ಲಿಷ್ನಲ್ಲಿ ಫಾರೆಸ್ಟ್ ಫೈರ್ ಅಂತಲೇ, ಟ್ರೀ ಆಫ್ ಫಾರೆಸ್ಟ್ ಫೈರ್ ಅಂತಲೇ ಕರೀತಾರೆ. ಇವರು ಒಬ್ಬೊಬ್ರು ಕೌರವರ ಕಡೆ ಯೋಧರು ಆ ಬಾಣಗಳು ಚುಚ್ಚಿದ್ದರಿಂದ ಸುರಿದಂತಹ ರಕ್ತದಿಂದ ಹೂ ಬಿಟ್ಟಂತಹ ಆ ಮುತ್ತುಗದ ಮರ ಪಲಾಶ ವೃಕ್ಷದಂತೆ ಕಾಣಿಸ್ತಾ ಇದ್ರು. ವಾರಲನೇ ಕುಲಯ್ಯು ಬಲವಂತುಲುನಯ್ಯು ಮಹೋಗ್ರ ಸಂಗರೋದಾರ ಪರಾಕ್ರಮ ಪ್ರಕಟ ದಕ್ಷುಲುನಯ್ಯುನ್ ಗುಮಾರುಕುನ್ ಜಗದ್ವೀರುನಿ ನೊಕ್ಕನಿಂಜನಿಕಿ ವ್ರೇಳುನು ವಂಪಂಗಲೇಕ ಸಿಗ್ಗುನಂಗೂರಿನ ಚಿಂತ ನೊಂಡೊರುಲಂಗೂಡುಚು ವೆಚ್ಚನೂರ್ಚುಚುನ್. ಅವರು ಕೌರವರು ಅಷ್ಟು ಬಲಪರಾಕ್ರಮಶಾಲಿಗಳು. ವಾರುಲು ಅನೇಕುಲಯ್ಯು, ಎಷ್ಟೊಂದು ಜನ ವೀರಾದಿ ವೀರರು ಬಂದಿದ್ರು ಕೌರವರ ಕಡೆ. ಬಲವಂತುಲು ನಯ್ಯು, ಎಲ್ಲರೂ ಬಲವಂತರಾಗಿಯೂ ಕೂಡ. ಮಹೋಗ್ರ ಸಂಗರೋದಾರ ಪರಾಕ್ರಮ ಪ್ರಕಟ ದಕ್ಷಲು ನಯ್ಯು, ಅವರಿಗೆ ಎಷ್ಟೋ ರಣಗಳಲ್ಲಿ ಸೆಣಸಾಡಿ ಒಂದು ಅನುಭವ ಇತ್ತು. ಆ ಯುದ್ಧಗಳಲ್ಲಿ ಹೇಗೆ ಯುದ್ಧ ಮಾಡಬೇಕು, ಯಾವ ರೀತಿಯಾಗಿ ವ್ಯೂಹ ರಚನೆ, ಪ್ರತಿಯೊಂದರಲ್ಲೂ ದಕ್ಷರಾಗಿದ್ದರೂ ಕೂಡ ಕುಮಾರಕುನ್ ಜಗದ್ವೀರುನಿ ಒಕ್ಕನಿಂಚೆನಿಕಿ ವ್ರೇಲುನು ವಂಪಂಗಲೇಕ, ಆ ಜಗದ್ವೀರನಾದಂತಹ ಕೃಷ್ಣನ ಮಗನಾದ ಸಾಂಬನನ್ನ ನಾಟ್ ಇವನ್ ದೇ ಕ್ಯಾನ್ ಟಚ್ ಹಿಮ್ ಅಂತ ಹೇಳ್ತಾರೆ. ಅಂದ್ರೆ ಅವನ್ನ ಮುಟ್ಟಕ್ಕೆ ಕೂಡ ಆಗ್ಲಿಲ್ಲ, ಅವನ ಒಂದು ಕೂದಲು ಕೊಂಕಿಸೋಕ್ಕಾಗ್ಲಿಲ್ಲ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇಲ್ಲಿ ವ್ರೇಲುನೂ ವಂಪಂಗಲೇಕ, ಅವನ ಕಿರು ಬೆರಳನ್ನು ಕೂಡ ಮಡಚಕ್ಕಾಗ್ಲಿಲ್ಲ, ಅವನ ಎದುರ್ಸಕ್ಕೆ ಆಗ್ತಾ ಇಲ್ಲ ಅವರಿಗೆ. ಸಿಗ್ಗುನಂಗೂರಿನ ಚಿಂತನೊಂಡರುಲುಂಗೂಡುಚು, ತುಂಬಾ ನಾಚಿಕೆ ಆಗೋಯ್ತು ಅವ್ರಿಗೆ. ನಾವಿಷ್ಟು ಸಂಖ್ಯೆಯಲ್ಲಿದ್ದೀವಿ, ಎಲ್ಲರೂ ವೀರರು, ನಮಗೆಷ್ಟು ರಣಗಳಲ್ಲಿ ಕಾದಾಡಿ ಅಭ್ಯಾಸ ಇದೆ, ನಾವು ದಕ್ಷರಾಗಿದ್ದೀವಿ, ಆದರೂ ಇವನನ್ನ ಏನು ಮಾಡೋಕ್ಕಾಗ್ಲೇ ಇಲ್ವಲ್ಲ ಅಂತ ಒಂಡೂರಲಂಗೂಡುಚು ವೆಚ್ಚನೂಚುನ್ ಎಲ್ಲರೂ ಒಂದು ಕಡೆ ಸೇರಿದ್ರು. ಒಬ್ಬೊಬ್ರು ಸಮಾಲೋಚನೆ ಮಾಡ್ಕೊಂಡ್ರು, ಈ ರೀತಿ ಆಗೋಯ್ತಲ್ಲ, ಈ ಸಾಂಬನ್ನ ನಮಗೆ ಅವನ್ನ ಬಗ್ಸಕ್ಕೆ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡು ಮಗಿಡಿ ಸಮರಸನ್ನುದ್ದುಲೈ ಸಂಭ್ರಂಭಿಂಚಿ, ಮತ್ತೆ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಏನು ಮಾಡೋಣ ಅಂತೆಲ್ಲ ಉಪಾಯಗಳನ್ನ ಆಲೋಚಿಸ್ಕೊಂಡು ಮತ್ತೆ ಪುನಃ ಸಮರಸನ್ನದ್ಧರಾಗಿ ಒಟ್ಟಿಗೆ ಈ ಸಾಂಬನ ಮೇಲಕ್ಕೆ ಎರಗಿ ಬಂದರು. ಅಂದರು ನೊಕ್ಕ ಪೆಟ್ಟದನು ಜಾಂತಕನಂದನು ಜುಟ್ಟು ಮುಟ್ಟಿ ಎಂದಂತ ನಿಶಾತ ಸಾಯಕ ಚಯಂಬುಲ ಮುಂಚಿ ರಥಂಬು ನುಗ್ರಲಿಲಂದು ಮಾಡಿ ಚಾಪಮು ಚಲಂಬುನಂಧ್ರುಂಚಿ ಹಯಾಲಿನ್ ಜಂಪಿ ಸೂತುನ್ ದೆಗಟಾರ್ಚಿ ಎಂತ ಬಿರತುಂಡ ಗುಡುನ್ ವೆಸಂಜೊಚ್ಚಿ ಪಟ್ಟಿನನ್. ಎಲ್ಲರೂ ಒಟ್ಟಿಗೆ ಸಮಾಲೋಚನೆ ಮಾಡ್ಕೊಂಡ್ರು, ಇವನ್ ಮೇಲೆ ಹೀಗೆ
ಇವನಿಗೆ ಅವಕಾಶನೇ ಕೊಡಬಾರ್ದು, ನಾವೆಲ್ಲ ಒಟ್ಟಿಗೆ ಹೋಗಿ ಅವನ್ನ ಮುತ್ತಿಗೆ ಹಾಕ್ಬಿಡ್ಬೇಕು ಅಂತ ಯೋಚನೆ ಮಾಡಿಕೊಂಡು ಎಲ್ಲರೂ ಒಂದೇ ಬಾರಿಗೆ ಒಕ್ಕಪೆಟ್ಟ ಧನುಜಾಂತಕನಂದನು ಜುಟ್ಟು ಮುಟ್ಟಿ ಆ ಧನುಜಾಂತಕನಾದ ಕೃಷ್ಣನ ಮಗನಾದಂಥ ಸಾಂಬನನ್ನ ಸುತ್ತುವರೆದು ಬಿಟ್ರು ಎಲ್ಲರೂ ಒಟ್ಟಾಗಿ, ಎಲ್ಲ ಕೌರವ ವೀರರು. ಅಂದಂತ ನಿಶಾಚ ಸಾಯಕಚೆ ಎಂಬುಲ ಮುಂಚಿ ಆ ಸುತ್ತಲೂ ನಿಂತುಕೊಂಡು ಎಲ್ಲರೂ ಒಳ್ಳೆ ತೀವ್ರವಾದ ತೀಕ್ಷ್ಣವಾದ ಬಾಣಗಳನ್ನ ಇವನ ಮೇಲೆ ಒಟ್ಟಿಗೆ ಮಳೆಯಂತೆ ಪ್ರಯೋಗ ಮಾಡಿಬಿಟ್ಟು ರಥಮ್ಮನುಗ್ರಲಿಲಂದುನು ಮಾಡಿ ಆ ಸಾಂಬನ ರಥವನ್ನ ಪುಡಿ ಪುಡಿ ಮಾಡಿಬಿಟ್ರು. ಚಾಪಮು ಚಲಂಬುನಂದ್ರುಂಚಿ ಅವನು ಹಿಡಿದಿದ್ದಂತಹ ಆ ಒಂದು ಚಾಪ ಅಂತಂದ್ರೆ ಧನುಸ್ಸನ್ನ ಪುಡಿ ಮಾಡಿಬಿಟ್ರು. ಹಯಾಲಿಂಜಂಪಿ ಅವನ ರಥದ ಕುದುರೆಗಳನ್ನ ಕೊಂದರು. ಸೂತುಂದೆಗಟಾರ್ಚಿ ಆ ರಥದ ಸಾರಥಿಯನ್ನ ಕೂಡ ಕೊಂದು ಬಿಟ್ರು. ಅಂತ ವಿರತುಂಡ ಗುಡುನ್ ವ್ಯಸಂಜೊಚ್ಚಿ ಪಟ್ಟಿನನ್ ಅವನು ವಿರಥನಾಗ್ಬಿಟ್ಟ. ರಥ ಪುಡಿ ಆಗೋಯ್ತು, ಕುದುರೆಗಳೆಲ್ಲ ಸತ್ತೋಯ್ತು, ಸಾರಥಿನೂ ಇಲ್ಲ. ಅವನು ಆ ರೀತಿ ವಿರಥನಾದಾಗ ಒಟ್ಟಿಗೆ ಬಂದ್ಬಿಟ್ಟು ಆ ಸಾಂಬನನ್ನ ಹಿಡಿದು ಬಂಧಿಸ್ಬಿಟ್ರು. బాలకొండు చేయునదిలేక పట్టువడిగిన్ గౌరవులు తమ మనముల గౌతుకంబులొలయ సాంబుని కన్యకాయుక్తమగును ಪುರಮುನಕು ದೆಚ್ಚಿರತುಲ ವಿಭೂತಿ ಮೆರೆಸಿ. ಈಗ ಕೌರವರ ಕೈ ಮೇಲಾಗ್ಬಿಡ್ತು, ಸಾಂಬ ವಿರತನಾಗ್ಬಿಟ್ಟ, ಅವನ್ನ ಹಿಡಿದು ಬಂಧಿಸ್ಬಿಟ್ರು. ಆಗ ಬಾಲಕೊಂಡು ಚೈನುದಿ ಲೇಖ ಅವನು ಮಾಡೋದಿನ್ನೇನೂ ಇರ್ಲಿಲ್ಲ, ಎಲ್ಲರೂ ಸುತ್ತುವರೆದು ಬಿಟ್ಟಿದ್ದಾರೆ ಕೌರವ ವೀರರು. ಸಿಕ್ಕ ಬೀಳ್ಬೇಕಾಯ್ತು, ಸಿಕ್ಕದ ಅವರು ಬಂಧನಕ್ಕೆ ಒಳಪಡಿಸಿದ್ರು. ಕೌರವುಲು ದಮ ಮನಮುಲ ಗೌತುಕಂಬುಲೊಲಯ, ಕೌರವರಿಗೆ ಮಹದಾನಂದ, ಅವ್ರಿಗೇನು ಉತ್ಸಾಹ ಉಕ್ಕೇರಿತಾ ಇದೆ. ಅವರು ಸಾಂಬುನಿ ಕನ್ಯಕಾಯುಕ್ತ ಮಗುನು ಬುರಮುನುಕು ತೆಚ್ಚಿರತುಲ ವಿಭೂತಿ ಮೆರೆಸಿ, ಅವರು ತಮ್ಮ ವೀರ್ಯದಿಂದ ಸಾಂಬನನ್ನ ಸೋಲ್ಸಿದ್ರಿಂದ ಸಾಂಬನನ್ನ, ಆ ಸಾಂಬ ಸುಯೋಧನನ ಮಗಳಾದ ಲಕ್ಷಣೆಯನ್ನ ತಾನೆ ಸ್ವಯಂವರದಿಂದ ಹೊತ್ಕೊಂಡು ಹೋಗ್ತಾ ಇದ್ದ. ಆ ಲಕ್ಷಣಾ ಕುಮಾರಿಯ ಸಮೇತವಾಗಿ ಆ ಸಾಂಬನನ್ನ ಅವರ ಹಸ್ತಿನಾಪುರಕ್ಕೆ ತಂದ್ರು. ಅವರದೇ ಕೈ ಮೇಲಾಯಿತು. ಅಂತ ದ್ವಾರಕಾ ನಗರಂಬುನ జాంబవతేయు వార్త ఎదుజాతులు నారద యోగిచే సమస్తంబును విన్నవారగుచు సంగర కౌతుక ముప్పతిల్లన్ జిత్తంబులన్ గౌరవాన్వయ కదంబమునొక్కటనుక్కడంచు కోపంబున ఉగ్రసేన అనుజ్ఞన్ అనూన ಸೈನ್ಯಮುಲ್. ಅಷ್ಟರಲ್ಲಿ ಈ ಸಾಂಬನ್ನ ಮತ್ತೆ ಲಕ್ಷ್ಮಣ ಕುಮಾರಿನ ಎಲ್ಲರನ್ನೂ ಬಂಧಿಸಿ ಕೌರವರು ಕರ್ಕೊಂಡು ಹೊಟ್ಟೋದ್ರಲ್ಲ, ಆವಾಗ ಆ ವಿಚಾರವೆಲ್ಲವೂ ಕೂಡ ಈ ರೀತಿಯಾಗಿ ಕೌರವರು ಜಾಂಬವತಿ ಕುಮಾರನಾದಂತಹ ಸಾಂಬನನ್ನ ಹಿಡ್ಕೊಂಡು ಹೊಟ್ಟೋಗಿದ್ದಾರೆ ಅನ್ನತಕ್ಕಂಥದ್ದೆಲ್ಲ ವಾರ್ತೆಯನ್ನ ಈ ಯಾದವರಿಗೆ ನಾರದ ಮಹರ್ಷಿಗಳು ಬಂದು ಹೇಳಿಬಿಟ್ರು. ದ್ವಾರಕಾ ನಗರಕ್ಕೆ ಬಂದು ಹೇಳಿದ್ರು, ಈ ತರ ನೋಡಪ್ಪ ಹೀಗಾಗಿದೆ ಅಂತ. ಅದನ್ನ ಕೇಳಿದಂತಹ ಅವರಾದಂತಹ ಆ ಯಾದವರಿಗೆ ಸಂಗರ ಕೌತುಕ ಮುಪ್ಪತ್ತಿಲ್ಲನ್, ಈಗಲೇ ಇದ್ದಕ್ಕೆ ಹೋಗಿ ಏನ್ ಮಾಡ್ತೀವಿ, ನಮ್ಮ ಹುಡುಗನ ಬಂಧಿಸಿದಾರ ಅನ್ನಷ್ಟು ಕೋಪ ಬಂದ್ಬಿಡ್ತು. ಗೌರವಾನ್ವಯ ಕದಂಬುಮನೊಕ್ಕಟ ನುಕ್ಕಡಂಚು ಕೋಪಂಬುನ, ಆ ಕೌರವರನ್ನ ಅವರ ಪರಿವಾರ ಸಮೇತ ನಾಶ ಮಾಡಿ ಬಂದ್ಬಿಡ್ಬೇಕು, ನಮ್ಮ ಹುಡುಗನ್ನ ಅವರು ಬಂಧಿಸಿದ್ದಾರೆ ಅನ್ನೋದಷ್ಟು ಕೋಪದಿಂದ ಉಗ್ರಸೇನ ಜನಪಾಲು ಅನೂನ ಸೈನ್ಯಮುಲ್, ಉಗ್ರಸೇನ ಮಹಾರಾಜ ಆಜ್ಞೆ ಕೊಟ್ಟಿದ್ದಾನೆ. ಅದರ ಪ್ರಕಾರ ಹಿರಿದಾದಂತಹ ಯಾದವರ ಸೈನ್ಯ ಹೊರಡಕ್ಕೆ ಎಲ್ಲಾನು ಇದು ಮಾಡ್ಕೊಳ್ತಾ ಇದ್ದಾರೆ, ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಹೋಗಿ ಆ ಕೌರವರ ಮೇಲೆ ಬಿತ್ತು ಅವ್ರನ್ನೆಲ್ಲಾನು ಅಣಗಿಸ್ಬಿಟ್ಟು ನಮ್ಮ ಸಾಂಬನ್ನ ಬಿಡಿಸ್ಬೇಕು ಅನ್ನತಕ್ಕಂಥ ಸನ್ನಾಹದಲ್ಲಿ ಇದ್ದಾರೆ ಎಲ್ಲರೂ ಕೂಡ ಯಾದವರು. ಕೂಡಿ నడవంగంగ నివారి తోడ బలుండు ధార్తరాష్ట్రులు మనకు నెంతయునూ డాసినట్టి బంధులు వారిపై నిట్టి అలుక నెత్తి చనుయుచుంట ఇది ನೀತಿಯೇ ತಲಂಪ ಅಂತ ಹೇಳ್ತಾನೆ. ಈ ಯಾದವರ ಸೈನ್ಯ ಎಲ್ಲ ಉಗ್ರಸೇನ ಮಹಾರಾಜನ ಆಜ್ಞೆಯಂತೆ ಇದ್ದ ಸನ್ನಾಹದಲ್ಲಿದ್ದಾರೆ. ಆಗ ಬಂದು ಪ್ರಿಯನಾದಂತ ಬಲರಾಮ ಏನು ಮಾಡ್ದ, ಏನಿದು ಈ ಪಾಟಿ ಸೈನ್ಯ ಸೇರಿಸಿದಿರಲ್ಲ,
ಧಾರ್ತರಾಷ್ಟ್ರು ಎಷ್ಟಾದರೂ ಆಗ್ಲಿ ನಮಗೆ ಸಮೀಪ ಬಂಧುಗಳು, ದಾಸಿನಟ್ಟಿ ಬಂಧುಗಳು. ಅವ್ರು ನಮ್ಮ ಸಮೀಪದ ಬಂಧುಗಳು. ಅವರು ವಾರಿಪೈ ನಿಟ್ಟಿ ಅಲುಕ ನೆತ್ತಿ ಚನುಚುಂಟ ಇದು ನೀತಿಯೇ. ಅವ್ರು ಏನೋ ನಮ್ಮ ಹುಡುಗನ್ನ ಬಂಧಿಸಿದ್ದಾರೆ ಅಂದ್ಬಿಟ್ಟು ಇಷ್ಟೊಂದು ಕೋಪ ಮಾಡಿಕೊಂಡು ಅವ್ರ ಮೇಲೆ ಯುದ್ಧಕ್ಕೆ ಹೊರಡೋದು ಇದೊಂದು ನೀತಿಯೇ. ಬಂಧುಗಳ ನಡುವೆ ಈ ರೀತಿಯಾಗಿ ಪ್ರವರ್ತನೆ ಸಲ್ಲದು ಅಂತ ಬಂಧು ಪ್ರಿಯನಾದಂಥ ಬಲರಾಮ ಹೇಳ್ತಾ ಇದ್ದಾನೆ. అని వారల వారించి తత్క్షణంబు బంధుప్రియవుండైన బలరాముండనలార్క సంకాశంబగు కాంచన రథం వెక్కి అనురక్తులైన భూసురులు నుద్దవాది కులవృద్ధులను సేవింపం గరిపురంబున కుంజని తత్పురోపకంఠవనంబున సురభి కుసుమ ఫలభరిత తరుఛాయా విరచిత చంద్రకాంత శిలాతలంబునందు వసించి మహితగ్రహ మధ్యగతుండైన పూర్ణచంద్రుననుకరించి ఉండే. అంత గార్యబోధనంబు చేయుటకై కౌరవుల కడకున్ ప్రబుద్ధండైన యుద్ధవు నిన్బనిచినన్ చెని అతండాంబికేయ ధనురాచార్యాపగాతనూభవ సుయోధనలు కుంభ్రణమిల్లి వారి చేత నభినందితుండై ఇట్లనియే. ಬಂಧುಗಳ ಮೇಲೆ ಇತ್ತ ಹೂಡುವುದು ಸರಿಯಲ್ಲ ಅಂತ ತಿಳಿಸಿದಂತಹ ಆ ಬಲರಾಮ ಏನ್ ಮಾಡ್ದ, ಅನಲಾರ್ಕ ಸಂಕಾಶಂಬಗು ಕಾಂಚನರ್ಥಂ ವ್ಯಕ್ತಿ ಎಕ್ಕಿ ಅಂದ್ರೆ ಪ್ರಕಾಶಮಾನವಾಗಿರತಕ್ಕಂತಹ ಒಂದು ಬಂಗಾರದ ರಥವನ್ನ ಏರಿದ ಬಲರಾಮ. ಜೊತೆಯಲ್ಲಿ ಯಾರ್ಯಾರನ್ನ ಕರ್ಕೊಂಡಪ್ಪ ಅಂತಂದ್ರೆ ಅನುರಕ್ತುಲೈನ ಭೂಸುರುಲನ್ನು ಉದ್ದವಾದಿ ಕುಲವೃದ್ಧುలను ಸೇವಿಂಪನ್, ಶಾಂತ ಮನಸ್ಕರಾದಂತಹ ಪ್ರೀತಿ ವಿಶ್ವಾಸಗಳನ್ನ ಆದರಗಳನ್ನ ಸೂಚಿಸ್ತಕ್ಕಂಥ ಮುಖಭಾವ ಇರತಕ್ಕಂತಹ ಭೂಸುರರನ್ನ, ಉದ್ದವ ಮುಂತಾದಂತಹ ಹಿರಿಯ ಬಂಧುಗಳನ್ನ ಎಲ್ಲರನ್ನು ಕರ್ಕೊಂಡು ಕರಿಪುರಕ್ಕೆ ಅಂದ್ರೆ ಹಸ್ತಿನಾಪುರಕ್ಕೆ ಹೊರಟ ಬಲರಾಮ. ಅಲ್ಲಿಗೆ ಹೋಗಿ ತತ್ಪುರೋಪಕಂಠವನಂಬುನನ್, ಆ ಹಸ್ತಿನಾಪುರದ ಹೊರಭಾಗದಲ್ಲಿ ಇದ್ದಂತಹ ಒಂದು ಉಪವನ, ಎಷ್ಟು ಚೆನ್ನಾಗಿತ್ತ ಉಪವನಗಳು ಅಂದ್ರೆ ಸುರಭಿ ಕುಸುಮ ಫಲಭರಿತ ತರು ಛಾಯಾ ವಿರಚಿತ ಅಂದ್ರೆ ಘಮಘಮಾನತಕ್ಕಂತಹ ಸುವಾಸನೆಯಿಂದ ಕೂಡಿದಂತಹ ಪುಷ್ಪಗಳಿಂದ ತುಂಬಿರ್ತಕ್ಕಂತಹ ಬಳ್ಳಿಗಳು, ಲತೆಗಳು, ಫಲಭರಿತವಾಗಿರ್ತಕ್ಕಂಥ ವೃಕ್ಷಗಳು, ಹೀಗೆ ನಿಬಿಡವಾಗಿ ಅತ್ಯಂತ ಶೋಭಾಯಮಾನವಾಗಿರ್ತಕ್ಕಂತಹ ಉಪವನ. ಆ ಉಪವನದಲ್ಲಿ ಆ ಒಂದು ಮರಗಳ ನೆರಳಿನಲ್ಲಿ, ವಿಶಾಲವಾದ ನೆರಳಿನ ಕೆಳಗಡೆ ಒಂದು ಚಂದ್ರಕಾಂತ ಶಿಲೆ ಇತ್ತು. ಆ ಚಂದ್ರಕಾಂತ ಶಿಲಾತಲ ಅಂತಂದ್ರೆ ಮಾರ್ಬಲ್ ಅಂತ ಹೇಳ್ತೀವಲ್ಲ, ಆ ಮಾರ್ಬಲ್ದು ಜಗಲಿ ರೀತಿಯಲ್ಲಿತ್ತು. ಅಲ್ಲಿ ತಿಳ್ಕೊಂಡ ಮೊದಲು ಏಕ್ದಮ್ ಊರೊಳಕ್ಕೆ ಹೊರಟು ಹೋಗ್ಬಿಡಲ್ಲ ರಾಜರು. ಆದ್ರಿಂದ ಆ ಒಂದು ಉಪವನದಲ್ಲಿ ಉಳಿದುಕೊಂಡು ಏನ್ ಮಾಡ್ದ, ಹೇಗ್ ಕಾಣಿಸ್ತಾ ಇದ್ನಪ್ಪ ಆ ಉಪವನದಲ್ಲಿ ಆ ಚಂದ್ರಶಿಲೆ ಮೇಲೆ ಕುಳಿತಿದ್ರೆ ಸುತ್ತಲೂನು ಭೂಸುರರು ಎಲ್ಲರೂ ಸೇರಿದ್ರೆ ಅಂದ್ರೆ ಮಹಿತ ಗ್ರಹ ಮಧ್ಯಗತುಂಡೈನ ಪೂರ್ಣಚಂದ್ರನನ್ನು ಕರಿಂಚಿ ಉಂಡೆ. ಗ್ರಹಗಳ ಮಧ್ಯೆ ರಾರಾಜಿಸ್ತಕ್ಕಂತಹ ಪೂರ್ಣಚಂದ್ರನಂತೆ ಶೋಭಾಯಮಾನವಾಗಿದ್ದಂತಹ ಬಲರಾಮ ಆಗ ಏನ್ ಮಾಡ್ದ, ಕಾರ್ಯಬೋಧನಂಬು ಸೇಯೂಟ ಕೈ ಕೌರವುಲ ಕಡಕೊಂಬ್ರಬುದ್ಧುಂಡೈನ ಯುದ್ಧವು ನಿನ್ಬನಿಚಿನಂ. ಕಾರ್ಯಬೋಧೆಗೋಸ್ಕರ ಏನಪ್ಪ, ಈ ತರ ನಮ್ಮ ಮಗ ಸಾಂಬ ಅವನನ್ನೇ ಕರ್ಕೊಂಡು ಬಂದ್ಬಿಟ್ಟಿದಿರಲ್ಲ ಅಂತ ಸಂಧಾನ ಮಾಡ್ಲಿಕ್ಕೆ ಅಂತಂದುಬಿಟ್ಟು ಆ ಕೌರವರ ಕಡೆಗೆ ಪ್ರಬುದ್ಧನಾದಂತಹ ಉದ್ದವ, ಯಾದವರಲ್ಲಿ ವೃದ್ಧನೂ ಕೂಡ ಮತ್ತೆ ಶಾಂತ ಸ್ವಭಾವದವನು, ಸಂಧಿ ಮಾಡ್ಲಿಕ್ಕೆ ಕಳಿಸಿದ್ರೆ ವಿಚಕ್ಷಣೆಯಿಂದ ಜಾಣ್ಮೆಯಿಂದ ಕಾರ್ಯ ಮಾಡ್ಕೊಂಡು ಬರ್ತಕ್ಕಂಥವ್ರನ್ನ ಕಳಿಸ್ಬೇಕು ಅಲ್ವಾ. ಆದ್ದರಿಂದ ಆ ಉದ್ದವನನ್ನ ಕೌರವರೆಡೆಗೆ ಕಳಿಸಿದ. ಅತಂಡಾಂಬಿಕೆಯ ಧನುರಾಚಾರ್ಯಾಪಗಾತನೂಭವ ಸುಯೋಧನುಲು ಕುಂಭ್ರಣಮಿಲ್ಲಿ ವಾರಿಚೇತನ ಅಭಿನಂದಿತುಂಡೈ ಇಟ್ಲನಿಯೇ. ಅಲ್ಲಿಗೆ ಹೋಗಿ ತಲುಪಿದಂತಹ ಉದ್ದವ ಮೊಟ್ಟ ಮೊದಲಿಗೆ
ಆಂಬಿಕೆಯ ಅಂದರೆ ಭೀಷ್ಮ, ದ್ರೋಣಾಚಾರ್ಯರು, ಸುಯೋಧನ ಇವರಿಗೆಲ್ಲರಿಗೂ ಕೂಡ ಗೌರವ ಸೂಚಕವಾಗಿ ನಮಸ್ಕಾರಗಳನ್ನು ಸಮರ್ಪಿಸಿದ ಉದ್ಧವ. ಅವರು ಕೂಡ ಈ ಉದ್ಧವನನ್ನ ಅಭಿನಂದಿಸಿದರು. ವಾರಿಚೇತ ಅಭಿನಂದಿತುಂಡೈ ಇಟ್ಲನಿಯೇ. ಮುಂದೆ ಉದ್ಧವ ಈ ರೀತಿಯಾಗಿ ನುಡಿತಾನೆ. ಭೂರಿಯಶೋಧನುಲಾರ తాళంకుండు సనుదెంచి నగరోపవనమునందు నున్నవాండనిన వారుత్సాహమున బొలుంబొడగను వేడుక బుద్ధిందోపన్ దనరారు కానికల్గొనిచని యర్ఘ్యపాద్యాది సత్కృతులు నయ్యమునంజేసి ధేనువునిచ్చి సమ్మానించి ఎందరూ నందందవందనంబాచరించి ఉచిత భంగిని నచటం కూర్చున్న ఎడను కుశలమేమీకు మాకును కుశలమనుచున్ బలికి రాముడు కురునరవాలు చూచిన్ ఇచటి జనములు వినంగనిట్లనియే తెలియ. ಉದ್ಧವ ತಿಳಿಸ್ತಾ ವಿಖ್ಯಾತವಾದಂಥ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ಕೌರವರೇ, ನಿಮಗೆಲ್ಲರಿಗೂ ನಮಸ್ಕಾರ. ತಾಲಾಂಕೊಂಡು ಅಂತಂದರೆ ಬಲರಾಮ ಸನುದೆಂಚಿ ನಗರೋಪವನಮುನಂದು ನುನ್ನವಾಡು ಅಂತ ಹೇಳ್ತಾನೆ. ಅಂದರೆ ಬಲರಾಮ ಬಂದಿದ್ದಾನೆ, ಬಂದು ನಿಮ್ಮ ಈ ಹಸ್ತಿನಾಪುರದ ಪ್ರಾರಂಭದಲ್ಲೇ ಉಪವನದಲ್ಲಿ ಬೀಡು ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಆಗ ಅವರೆಲ್ಲರೂ ಕೂಡ ವಾರು ಉತ್ಸಾಹಮನ ಬಲುಂಬೊಡಗನು ಬೇಡುಕ ಬುದ್ಧಿಂದೋಪ, ಅವ್ರಿಗೆಲ್ಲರಿಗೂ ಬಲರಾಮನನ್ನು ನೋಡಬೇಕು, ಅವನನ್ನು ಆಹ್ವಾನಿಸ್ಬೇಕು, ನಮ್ಮೂರಿಗೆ ಬಂದಿದ್ದಾನೆ ಅಂತ. ಬಲರಾಮ ಅಂದರೆ ಅವ್ರುಗಳಿಗೂ ಎಲ್ಲರಿಗೂ ಇಷ್ಟ ಅಂತ ಅವ್ರು ಅಂದ್ಕೊಂಡು ಧನರಾರು ಕಾಣಿಕಲ್ಗೊನಿ, ನಾನಾ ರೀತಿಯಾದಂತಹ ವಿಶೇಷವಾದಂಥ ವಸ್ತ್ರಗಳು, ಆಭರಣಗಳು ಮುಂತಾದಂಥ ಕಾಣಿಕೆಗಳನ್ನೆಲ್ಲ, ರಾಜೋಚಿತವಾದ ಕಾಣಿಕೆಗಳನ್ನೆಲ್ಲವನ್ನು ತೆಗೆದುಕೊಂಡು ಹೋದರು. ಆ ಉಪವನದ ಬಳಿಗೆ ಹೋಗಿ ಬಲರಾಮನಿಗೆ ಅರ್ಘ್ಯಪಾದ್ಯಾದಿ ಸತ್ಕೃತಿಗಳನ್ನೆಲ್ಲವನ್ನೂ ಕೂಡ ಪ್ರೀತಿಯಿಂದ ನೆರವೇರಿಸಿ ಧೇನುವು ನಿಚ್ಚಿ ಸಮ್ಮಾನಿಂಚಿ, ಒಂದು ಹಸುವನ್ನು ಕೊಟ್ಟು ಬಲರಾಮನನ್ನು ಸನ್ಮಾನಿಸಿದರು. ಆಗೆಲ್ಲ ಧೇನು ಅಂತಂದರೆ ಅಷ್ಟು ಒಂದು ಗೌರವ, ಅಭಿಮಾನ ಸೂಚಕ, ಮತ್ತು ಧೇನುವೇ ಧನವಾಗಿ ಪರಿಗಣಿಸ್ತಿದ್ದಂತಹ ಕಾಲ. ಆಗ ಒಂದು ಧೇನುವನ್ನು ಕೂಡ ಬಲರಾಮನಿಗೆ ಕೊಟ್ಟು ಅಂದರೂ ನಂದಂದ ವಂದನಂಬಾಚరించి ಎಲ್ಲರೂ ಕೂಡ ಅವನಿಗೆ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿದರು. ಉಚಿತ ಭಂಗಿನಿನ ಚಟಂಗೂರ್ಚುನ್ನ ಎಡನು, ಆಗ ಉಚಿತ ಭಂಗಿಯಲ್ಲಿ ಎಲ್ಲರೂ ಬಲರಾಮನ ಸುತ್ತಲೂ ಕುಳಿತುಕೊಂಡ್ರು. ಕುಶಲಮೆ ಮೀಕು ಮಾಕುನು ಕುಶಲ ಮನುಚುನ್ ಬಲಿಕಿರಿ. ಆಗ ಅವರೆಲ್ಲರೂ ಕುಶಲವಾಗಿದ್ದೀರಾ, ಯಾದವರೆಲ್ಲರೂ ನಾವು ಕುಶಲವಾಗಿದ್ದೀವಿ ಅಂತೆಲ್ಲ ಉಭಯ ಕುಶಲೋಪರಿ ಹೇಳಿದ್ರಲ್ಲ, ಇಬ್ಬರು ಮಾತಾಡ್ಕೊಂಡ್ರು. ರಾಮುಂಡು ಕುರು ನರಪಾಲುಂಜೂಚಿ, ಆಗ ಬಲರಾಮ ಆ ಕುರು ನರಪಾಲ ಅಂತಂದ್ರೆ ಆ ದುರ್ಯೋಧನನ್ನು ಕಂಡು ಇಚಟಿ ಜನಮುಲುವಿನಂಗನೆ ಇಟ್ಲನಿಯೇ ದೇಲಿಯ. ಆಗ ಎಲ್ಲ ಅಲ್ಲಿ ಇದ್ದಂತಹ ಎಲ್ಲರೂ ಕೇಳುವುದಕ್ಕೆ ಉತ್ಸುಕಿತರಾಗಿ ಇದ್ದರು. ದುರ್ಯೋಧನನಿಗೆ ಮತ್ತೆ ಎಲ್ಲರಿಗೂ ಕೇಳಿಸುವ ರೀತಿಯಲ್ಲಿ ಬಲರಾಮ ಮುಂದಿನಂತೆ ಮಾತನಾಡಿದ. మానరనాథునాగ్న నిజమస్తములంధరించి కౌరవుల్ మానుగంజేయుటొప్పగున్ కుమారకునొక్కనిం బెక్కు యూతపుల్ పూనినలావుమైనిదిరి పోర జయించుట మీంది తప్పైనను గాంచె బాంధవ హితాత్మకుండై ಮನುಜಾದಿನಾಥುಂಡುನ್. ಬಲರಾಮ ಹೇಳ್ತಾನೆ, ಸುಯೋಧನ ಒಬ್ಬನೇ ಒಬ್ಬ ಹುಡುಗನ್ನ, ಸಾಂಬ ಒಬ್ಬನನ್ನ ಅಷ್ಟೊಂದು ಜನ ವೀರರು ಬೆಕ್ಕು ಯೂತ ಪುಲ್ಬೂನಿನ ಲಾವು ಮೈನೆದಿರಿ ಪೋರ ಜయింಚುಟ ಅಂತಂದ್ರೆ ಅಷ್ಟೊಂದು ಜನ, ಒಬ್ಬ ಹುಡುಗ ಅವನ ಬಂಧಿಸಕ್ಕೆ ಅಂತ ನೀವು ಎಷ್ಟು ಜನ ಎಲ್ಲ ವೀರರು ಸೇರ್ಕೊಂಡು ಸುತ್ತುವರೆದು ಸೈನಿಕ ಬಲದಿಂದ ಅವನನ್ನ ಸೋಲಿಸಿ ಬಂಧಿಸಿದ್ದೀರಲ್ಲ, ಇದು ನೀವು ಮಾಡಿರ್ತಕ್ಕಂಥ ಮೀದಿ ತಪ್ಪು ಮಾಡಿದ್ದೀರಾ. ತಪ್ಪೈದನು ಗಾಚ ಬಾಂಧವ ಹಿತಾತ್ಮಕುಂಡೈ ಮನುಜಾದಿನಾಥುಂಡನ್, ನೀವು ತಪ್ಪು ಮಾಡಿದರೂ ಕೂಡ ನಮ್ಮ ಪ್ರಭುವಾದ ಉಗ್ರಸೇನರಿಗೆ
ಬಂಧುಗಳು ಬಂಧುಗಳು ಅಂದರೆ ತುಂಬ ಇಷ್ಟ. ಆದ್ದರಿಂದ ನಿಮ್ಮ ತಪ್ಪನ್ನ ಅವರು ಕ್ಷಮಿಸಿ ನಿಮ್ಮ ಕ್ಷೇಮವನ್ನ ನೋಡ್ತಕ್ಕಂಥ ಉಗ್ರಸೇನರು ಏನು ಮಾಡಿದ್ದಾರೆ, ನಿಮ್ಮ ತಪ್ಪನ್ನ ಕ್ಷಮಿಸಿದ್ದಾರೆ. ಆದ್ರಿಂದ ನೀವು ಕೂಡ ಅವರ ಆಜ್ಞೆಯನ್ನ ನೀವು ಕೂಡ ನರನಾಥುನಾಜ್ಞ ನಿಜಮಸ್ತಮುಲಂ ಧరించి ಕೌರವುಲ್ ಮಾನುಗಂಜೇಯು. ಆ ಉಗ್ರಸೇನ ಮಹಾರಾಜರ ಆಜ್ಞೆಯನ್ನ ನೀವು ಕೂಡ ಶಿರಸ ವಹಿಸಿ ಪಾಲಿಸಬೇಕಾದ್ದು ಅಂತಂದ್ಬಿಟ್ಟು ಬಲರಾಮ ದುರ್ಯೋಧನನಿಗೆ ಹೇಳ್ದ.